ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಸಾರಿ, ನಾನು ತುಂಬ ದಿನದಿಂದ ಸ್ಕಿನ್ ಕೇರ್ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ವಿ, ಟ್ರಿಪ್ ಎಲ್ಲ ಹೋಗಿದ್ವಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಆ್ಯಂಡ್ ತುಂಬ ಕೆಲಸಗಳಿದ್ವು. ಹೇಳಬೇಕು ಅಂತಂದರೆ ನನಗೆ ಟೈಮೇ ಸಿಕ್ಕಿಲ್ಲ. ಬಟ್ ಇವತ್ತಿಂದ ನಾನು ರೆಗ್ಯುಲರಾಗಿ ವೀಡಿಯೋಸನ್ನು ಮಾಡ್ತೀನಿ. ಸೊ ರೆಗ್ಯುಲರಾಗಿ ವೀಡಿಯೋ ಮಾಡಿದ್ರೆ ನಿಮಗೂ ಕೂಡ ಇಂಟ್ರೆಸ್ಟ್ ಕೂಡ ಬರುತ್ತೆ ನನ್ನ ವೀಡಿಯೋಸ್ ಮೇಲೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಟೈಮ್ ಈ ನೆಟ್ವರ್ಕಿಂದ ಎಲ್ಲ ದೂರ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಫೋನ್ ಕೂಡ ನಾನು ಸೈಡ್ಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ತುಂಬ ಲೇಟ್ ಆಗಿದೆ ವೀಡಿಯೋಸ್ ಮಾಡೋದು. ಸೊ ಅದಕ್ಕೆಲ್ಲರಿಗೂ ಕೂಡ ಸಾರಿನ ಕೇಳಿ. ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವೀಡಿಯೋಗೆ ಬಂದುಬಿಟ್ರೆ, ನಾನು ಮೊನ್ನೆ ಕೇರಳ ಟ್ರಿಪ್ಗೆ ಹೋಗಿದ್ದೆ. ಕೇರಳ ಟ್ರಿಪ್ ವ್ಲಾಗ್ ಎಲ್ಲ ನಿಮಗೆ ಪೋಸ್ಟ್ ಮಾಡಿದ್ದುಂಟು. ಸೊ ಎಲ್ಲರೂ ಕೂಡ ನೀವು ನೋಡಿರ್ಬೋದು. ಕೇರಳ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ದಿ ಬೆಸ್ಟ್ ಪ್ಲೇಸ್ ಅಂದರೆ ನಾನು ಕೇರಳನೇ ನೋಡಿದ್ದೀನಿ. ನಾವಿರೋ ಪ್ಲೇಸ್ ಕೂಡ ತುಂಬ ಗ್ರೀನರಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕೇರಳ ಕೂಡ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಫ್ಯಾಮಿಲಿ ಜೊತೆ ಕಪಲ್ಸ್ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಟ್ರಿಪ್ಗೆ ಹೋಗಬೇಕು ಅಂದರೆ ಕೇರಳ ಇಸ್ ದ ಬೆಸ್ಟ್ ಚಾಯ್ಸ್ ಅಂತಲೇ ನಾನು ಹೇಳ್ತೀನಿ. ಯಾರಾದರೂ ಬೇಕಿದ್ರೆ ಖಂಡಿತ ಹೋಗಿ ಬನ್ನಿ. ಇವಾಗೆಲ್ಲ ಹಾಲಿಡೇಸ್ ಇದೆಯಲ್ಲ, ಆರಾಮಾಗಿ ನೀವು ಕೇರಳನ ಎಂಜಾಯ್ ಮಾಡ್ತೀರಾ. ತುಂಬ ಚೆನ್ನಾಗಿದೆ. ಸೊ ನಾವು ಕೇರಳಗೆ ಟ್ರಿಪ್ಗೆ ಹೋಗಿದ್ವಿ, ಒಂದು 4-5 ಡೇಸ್ ಹೋಗಿದ್ವಿ. ಸೊ ಹಾಗಾಗಿ ಒಂಚೂರು ಅದೆಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಇವತ್ತು ನಾನು ಮಾಮಾ ತೊಪ್ಟನ್ ಫೇಶಿಯಲ್ ಕಿಟ್ಟನ್ನು ಟ್ರೈ ಮಾಡ್ತಾ ಇದ್ದೀನಿ. ಇದು ನನಗೆ ರಿಲಯನ್ಸ್ ಮಾರ್ಟಲ್ಲಿ 290 ರುಪೀಸ್ ಬಂದಿದೆ. ಆ್ಯಂಡ್ ಹೊರಗಡೆ ಸ್ಟೋರಲ್ಲಿ ಕೇಳಿದರೆ ನಿಮಗೆ 300 ಅಂತ ಹೇಳ್ತಾರೆ. ಹಾಗಾಗಿ 290 to 300 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗನ್ನು ಇಲ್ಲಿ ತಗೋತಾ ಇದ್ದೀನಿ. ಇದು ಟರ್ಮರಿಕ್ ವಿತ್ ಸ್ಯಾಫ್ರಾನ್ ಮಿಕ್ಸ್ ಮಾಡಿರುವಂತಹ ಒಂದು ಫೇಶಿಯಲ್ ಕಿಟ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಆ್ಯಂಡ್ ನೊರೆ ಕೂಡ ತುಂಬ ಕಡಿಮೆ ಬರುತ್ತೆ. ಯಾವ ಕ್ಲೆನ್ಸರ್ ಇರುತ್ತಲ್ವ, ಸೊ ಯಾವುದೇ ಫೇಶಿಯಲ್ ಕಿಟ್ ಆಗಿರಲಿ, ಯಾವುದೇ ಫೇಸ್ ವಾಶ್ ಆಗಿರಲಿ, ಅತಿ ಕಡಿಮೆ ನೊರೆ ಬಂದರೆ ಸೊ ಅದು ತುಂಬ ಚೆನ್ನಾಗಿ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ಗೆ ಯಾವುದೇ ರೀತಿಯ ಡ್ಯಾಮೇಜನ್ನು ಕೊಡೋಲ್ಲ. ಸೊ ಫಸ್ಟ್ ಕ್ಲೆನ್ಸಿಂಗ್ ಮಾಡ್ಕೊಂಡಾದಮೇಲೆ ಸ್ಕ್ರಬ್ಗೆ ನಾನು ಸ್ವಲ್ಪ ತೊಗೊಂಡು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಓಪನ್ ಪೋರ್ಸ್ ಇರೋದ್ರಿಂದ ಸ್ಕ್ರಬ್ ಜಾಸ್ತಿ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಸಿರಮ್ ಇತ್ತು. ಸೊ ಇದನ್ನು ಫೇಸ್ ತುಂಬ ಅಪ್ಲೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ನಂತರ ಈಗ ಅದೇ ಸಿರಮ್ ಮೇಲೆ ವಾಶ್ ಮಾಡ್ದೇ ನಾನು ಮಸಾಜನ್ನು ಮಾಡ್ಕೊತಾ ಇದ್ದೀನಿ. ಸೊ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಸ್ಕಿನ್ ಗ್ಲೋ ಆಗಿ ತುಂಬಾ ಯೂಸ್ ಆಗುತ್ತೆ. ಸೊ ಮಸಾಜ್ ಒಂದು 2-3 ಮಿನಿಟ್ಸ್ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ಕಿನ್ ಗ್ಲೋಯಿಂಗ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಯಾವುದೇ ರೀತಿಯ ಸ್ಪಾನ್ಸರ್ ಆಗಿರಲ್ಲ ಗೈಸ್. ಸೊ ನಾನು ಜೆನ್ಯೂನಾಗಿ ಯೂಸ್ ಮಾಡಿ ನಾನು ಈ ವಿಡಿಯೋನ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಇನ್ಸ್ಟೆಂಟ್ ಗ್ಲೋ ಬೇಕು ಅಂತಂದರೆ ನೀವು ಖಂಡಿತ ಈ ಫೇಶಿಯಲ್ ಕಿಟ್ಟನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ ನನಗೆ ಬಂದುಬಿಟ್ಟು ಟ್ಯಾನ್ ಆಗಿಬಿಟ್ಟಿತ್ತು ಸ್ಕಿನ್ ಮೇಲೆ ತುಂಬಾ. ಸೊ ಹಾಗಾಗಿ ಒಂದು 2-3 ಟೈಮ್ಸ್ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಇದು ಥರ್ಡ್ ವಿಡಿಯೋ ನಾನು ನಿಮಗೆ ಪೋಸ್ಟ್ ಮಾಡ್ತಿರೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಂದಾದಮೇಲೆ ಎಷ್ಟು ಗ್ಲೋ ಆಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಫೇಸು ಕೂಡ ಎಷ್ಟು ಗ್ಲೋ ಆಗಿದೆ. ಯಾವುದೇ ರೀತಿಯ ಲಿಬ್ಬಮ್ ಆಗಲಿ, ಯಾವುದೇ ರೀತಿಯ ಕಾಂಪ್ಯಾಕ್ಟ್ ಏನೂ ಅಪ್ಲೈ ಮಾಡಿಲ್ಲ. ಅದೇ ಫೇಶಿಯಲ್ ಕಿಟ್ಟಲ್ಲಿ ಫೈನಲಾಗಿ ಕೊಟ್ಟಿರ್ತಾರೆ ಒಂದು ಜೆಲ್ ಕ್ರೀಮ್ ಅಂತ. ಸೊ ಅದನ್ನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ? ಆ ಗ್ಲೋ ಆ್ಯಂಡ್ ಆ ಶೈನ್ ನೋಡಿ ಗೈಸ್, ನೀವೇ ನೋಡಿ. ಆ್ಯಂಡ್ ಎಷ್ಟು ಕ್ಲೀನ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ಆ್ಯಂಡ್ ಲೈಕ್ ಪಾರ್ಲರ್ಗೆ ಹೋಗಿ ನಾವು ಎಷ್ಟೋ ಸಾವಿರಗಟ್ಟಲೆ ದುಡ್ಡು ಸುರಿತೀವಲ್ವ. ಸೊ ಅದ್ರ ಬದಲಾಗಿ ಒಂದು 300 ರುಪೀಸ್ ಕೊಟ್ಟರೆ ನಾವೇ ಮನೇಲಿ ಈ ಥರ ಫೇಶಿಯಲನ್ನು ಮಾಡ್ಕೋಬೋದು. ನನಗಂತೂ ಈ ಫೇಶಿಯಲ್ ಕಿಟ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ಇದನ್ನು ಬೈ ಮಾಡಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಖಂಡಿತ ಹೇಳಿ. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನನ್ನು ನನಗೆ ತಿಳಿಸಿ. ಆ್ಯಂಡ್ ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಗೈಸ್. ನಾನು ಮತ್ತೆ ಒಳ್ಳೆಯ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.